ಆರ್ಡರ್ 2 ಐಟಮ್ ಎಕ್ಸ್ಟ್ರಾ ಬರ್ದಿದ್ದೀನಿ, ಬರ್ತಾ ಮರಿದೆ ತಗೊಂಬನ್ನಿ. ನನ್ನ ಲಿಮಿಟ್ಗಿಂತ ನಿನ್ನ ಖರ್ಚಿನ ಬಾಬತ್ತು ಜಾಸ್ತಿ ಆದ್ರೆ ನಾನು ಮರ್ತು ಬಿಡ್ತೀನಿ. ನಿಮ್ ಲೆವೆಲ್ ನನಗೆ ಗೊತ್ತು, 500 ರೂಪಾಯಿ ದಾಟಲ್ಲ. ಆಯ್ತು, ಹಾಗಾದ್ರೆ ಯಾವ್ದಾದ್ರು ಒಂದು ಪಿಟಿ ಕೇಸ್ ಹಿಡಿದು ನಿನ್ನ ಆಸೆನ ಪೂರೈಸ್ತೀನಿ ಬಿಡು. ಹಣ್ಣು ತಗೊಂಬನ್ನಿ, ಸ್ವೀಟ್ ತಗೊಂಬನ್ನಿ. ಯಾಕೆ ಈ ಖಾರ ಬೂಂದಿ, ಬೆಂಡು ಬತಾಸು, ಬೆಣ್ಣೆ ಮುರುಕ್ ಯಾವ್ದು ಬಿಡುವಾ? ಬೇಕು ರೀ, ಅದೊಂಥರ ನೆಪದಲ್ಲಿ ನೀವು ಹೂ ತರೋದನ್ನ ಮರ್ತ್ಬಿಟ್ರೆ ನಾನು ಏನನ್ನು ಬೇಕಾದ್ರೂ ಮರಿತೀನಿ ಚಿನ್ನಾರಿ, ಆದ್ರೆ ಹೂ ಮಾತ್ರ ಮರೆಯಲ್ಲ. ಇವತ್ ಬರ್ತಾ ದಾಸವಾಳ ಹೂ ತಗೊಂಬನ್ನಿ. ದಾಸವಾಳದ ಹೂ ಯಾಕೆ? ನಿಮ್ ಕಿವಿ ಮೇಲೆ ಇಡೋದಕ್ಕೆ. ಗೊತ್ತಾಗೋಯ್ತು, ನನ್ನ ಚಿನ್ನಾರಿಗೆ ಕೋಪ ಬಂದಿದೆ ಅಂತ ನನಗೆ ಗೊತ್ತಾಗೋಯ್ತು. ಕೋಪ ಮಾಡ್ಕೋಬೇಡ ಚಿನ್ನಾರಿ, ನೀನ್ ಕೋಪ ಮಾಡ್ಕೊಂಡ್ಬಿಟ್ರೆ ನನ್ನ ಬದುಕಿನ ಬಲನೆ ಕುಗ್ಗೋಗ್ಬಿಡುತ್ತೆ. ಈ ನಿನ್ ಗಂಡ ಜಯಶಾಲಿಯಾಗಿ ಬರ್ಬೇಕು ಅಂದ್ರೆ ಎಲ್ಲಿ ನಿನ್ ಗಂಡಂಗ್ ಒಂದ್ಸಲ ಮಂಗಳಾರತಿ ಮಾಡಿ ಕಳ್ಸು. ಏನೇ ವೈಶಾಲಿ, ಗುಂಡನವ್ರು ನಿನ್ ಮಾತೇ ಕೇಳಲ್ಲ ಅಂತಾರೆ. ನನ್ ಪತಿ ಪರಮೇಶ್ವರ ಹಾಗಲ್ಲಪ್ಪ, ನಾನ್ ಬರೀ ಕಣ್ಣಲ್ಲಿ ಹಿಂಗಂದ್ರೆ ಸಾಕು ಗಡ 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 ಅಂತ ನನಗೆ ನಾನು ಹೇಳ್ದಂಗ್ ಕೇಳ್ತಾರೆ. ನನ್ ಗಂಡ ನನ್ ಮಾತೇ ಕೇಳಲ್ಲ ಅಂತ ಗೊಳೋ ಅಂತ ಅಳ್ತಿದ್ದೆ, ಈಗ ಮಾತ್ರ ಹೇಗ್ ನಿನ್ ಮಾತ್ ಕೇಳ್ಬಿಡ್ತಾರೆ? ಅಳ್ತಿದ್ದೆ, ಇವಾಗಲ್ಲ. ನೋಡ್ತೀಯಾ ನನ್ ಮಾತ್ ಹೆಂಗ್ ಕೇಳ್ತಾರೆ ಅಂತ? ರೀ ಏನಮ್ಮ? ಅಲ್ಲೇ ನಿಂತ್ಕೊಳ್ಳಿ, ಆಚೆ ಈಚೆ ಒಂದೇ ಹೆಜ್ಜೆನೂ ಹೋಗ್ಬಾರ್ದು. ನನ್ಗಿವತ್ತು ಕ್ಯಾರೆಟ್ ಹಲ್ವಾ ತಿನ್ಬೇಕು ಅಂತ ಮತ್ತೆ ಮತ್ತೆ ಅನ್ನಿಸ್ತಾ ಇದೆ. ಹೋಗಿ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡ್ ಬನ್ನಿ. ಶೂಟಿಂಗ್ ಇತ್ತು. ನಿಮ್ಗೆ ನಾನು ಮುಖ್ಯನಾ ಶೂಟಿಂಗ್ ಮುಖ್ಯನಾ? ನಂಗೆ ನೀನೇ ಮುಖ್ಯ ಅಮ್ಮ. ನಿಮ್ಗೆ ಕ್ಯಾಮ್ರಾ ಮುಖ್ಯನಾ ಕಟ್ಕೊಂಡಿರೋ ಪತ್ನಿ ಮುಖ್ಯನಾ? ಕೈ ಹಿಡಿದು ಹೆಣ್ತಿನೇ ಮುಖ್ಯ. ಹಾಗಾದ್ರೆ ಕ್ಯಾರೆಟ್ ಹಲ್ವಾ ಮಾಡ್ಕೊಡಿ, ಇವತ್ತು ಶೂಟಿಂಗ್ ಹೋಗ್ಬಾರ್ದು, ಮನೇಲೆ ಬಿದ್ದಿರ್ಬೇಕು. ಓಕೆ ಆಯ್ತಮ್ಮ, ಒಂದು ಡೈರೆಕ್ಟರ್ಗೆ ಫೋನ್ ಮಾಡಿಬಿಡ್ತೀನಿ. ಹಲೋ, ಡೈರೆಕ್ಟರ್ ಮನು ಶಿರ್ಸಿ ಅವರ? ಸರ್, ನಂದು ಶೂಟಿಂಗ್ ಡೇಟ್ ಒಂದಿನ ಮುಂದೆ ಹಾಕೊಂಬಿಡಿ ಸರ್. ಸರ್, ಅದಕ್ಕೆ ನಮ್ಗೆ ಮನೆ ಕೆಲಸ ಇದೆ ಸರ್, ಬರೋಕ್ಕಾಗ್ತಾ ಇಲ್ಲ. ಸರ್, ರೀಪ್ಲೇಸ್ ಮಾಡ್ಕೊಂಡ್ಬಿಡ್ತೀರಾ? ಆಯಿತು ಸರ್, ನನಗೆ ಪಾತ್ರಕ್ಕಿಂತ ಮನೆ ಕೆಲಸನೇ ಮುಖ್ಯ, ನಾನು ಹೆಣ್ತಿನೇ ಮುಖ್ಯ ಸರ್. ಸರ್ ಬಾಯ್ ಸರ್. ಪಾರು, ನಾನು ಕ್ಯಾರೆಟ್ ಹಲ್ವಾ ಮಾಡಿಕೊಡ್ತೀನಿ, ನೀನು ಅಡುಗೆ ಮನೆ ನನ್ನ ಮುಂದೆ ಕೂತ್ಕ, ನಿನ್ನ ಮುಖ